ಏನಿಲ್ಲ ಮತ್ತೆ ಹೇಳ್ಬೇಕು. ವೀರ ಶಂಕರ ಹೇ ದೇವ, ಸಾಗರದಲ್ಲಿ ಸಿಗುವುದು ಮುತ್ತು, ಅಮ್ಮ ಏಮರದ್ದಿ ಮಲ್ಲಮ್ಮನ ಮೂಗಿನೊಳಗಿರುವುದು ಗಾಡಿ ನತ್ತು. ಹೇ ಶಂಭೋ, ಕೈರ್ಪೀಳ ಪುಣ್ಯಕ್ಷೇತ್ರದಲ್ಲಿ ನಮ್ಮ ನಿಮ್ಮೆಲ್ಲರ ಗುರುವಾದಂತ ಶ್ರೀ ಗುರು ವೀರಭದ್ರ ದೇವರ ಕಾರ್ಯಕ್ರಮ ನಡೆಯುವುದು ಇವತ್ತು. ಚಿರಂಜೀವಿ ಅರಿಶಿನ ಕುಂಕುಮ ಸೌಭಾಗ್ಯವತಿಗಳಾದಂತ ಶಾರದಮ್ಮ ತಾಯಿ ಮತ್ತು ಬಳ್ಳಾರಿ ಪುಣ್ಯಕ್ಷೇತ್ರದಲ್ಲಿ ಮೆರೆಯುವಂತ ವೀರಶೈವ ಸ್ವಾಮಿ ಇವರ ಮನೆತನದಲ್ಲಿ ವೀರಭದ್ರ ದೇವರ ಕಾರ್ಯಕ್ರಮ ನಡೆಯುವುದು ಇವತ್ತು. ದೇವ, ಏ ಶಂಭು, ಏ ಶಂಕರ, ಕೈರ್ಪಳ್ಳ ವೀರಭದ್ರ ದೇವರ ನಾಮವನ್ನು ನೆನೆದಿಲ್ವೇನು? ಕೈರ್ಪಳ್ಳ ವೀರಭದ್ರ ದೇವರ ಮೂರ್ತಿಯ ನೋಡಿಲ್ವೇನು? ವೀರಭದ್ರ ದೇವರ ಕೀರ್ತನೆ ಕೇಳಿ ನಡೆದು ನಡೆಯುತ್ತದೆ, ನಿತ್ಯ ಕಾಲ ಕಳೆಯುವೆನು. ವೀರಭದ್ರ ದೇವರ ಪೂಜೆಯು ಮಾಡಿರಲಿವೆನು. ವೀರಭದ್ರ ದೇವರ ಪಾದೋದಕ ಪ್ರಸಾದವ ಶೇಷವ ಸವಿದು ನೆಲೆದು ನೆಲೆಯುತ್ತದೆ, ನಿತ್ಯ ಕಾಲ ಕಳೆಯುವೆನು. ದೇವ, ಏ ಶಂಭೋ, ಏ ಶಂಕರ, ಬೆಳೆ ಒಣಗಿದ ಮೇಲೆ ಮಳೆ ಬಂದು ಪ್ರಯೋಜನವೇನು? ಬೆಳೆ ಒಣಗಿದ ಮೇಲೆ ಮಳೆ ಬಂದು ಪ್ರಯೋಜನವೇನು? ಕಷ್ಟಕ್ಕೆ ಆಗದ ಬಂಧುಗಳಿದ್ದು ಪ್ರಯೋಜನವೇನು? ಕಷ್ಟಕ್ಕೆ ಆಗದ ಬಂಧುಗಳಿದ್ದು ಪ್ರಯೋಜನವೇನು? ಅತ್ತೆ ಮಾವಂದರಿಗೆ ಅಂಜಲ ಸೊಸೆ ಮನೆಯೊಳಗಿದ್ದರೇನು? ಅತ್ತೆ ಮಾವಂದರಿಗೆ ಅಂಜಲ ಸೊಸೆ ಮನೆಯೊಳಗಿದ್ದರೇನು? ಮುಪ್ಪಿನ ಕಾಲಕ್ಕೆ ತಂದೆ ತಾಯಿಯನ್ನು ನೋಡದ ಮಕ್ಕಳಿದ್ದರೇನು? ಈ ಜಗದೊಳಗೆ ಮುಪ್ಪಿನ ಕಾಲಕ್ಕೆ ತಂದೆ ತಾಯಿಯನ್ನು ನೋಡದ ಮಕ್ಕಳಿದ್ದರೇನು? ಈ ಜಗದೊಳಗೆ ದೇವ, ಏ ಶಂಭೋ, ಏ ಶಂಕರ, ಕೈರ್ಪಿಳ್ಳ ವೀರಭದ್ರ ದೇವರು ಉತ್ಪತ್ತಿ ಎಂತೆಂದೊಡೆ ಶಿವದ್ವೇಷಿಯಾದ ತಕ್ಷಕನು ಯಜ್ಞೆಯನ್ನಾರಂಭಿಸಲು ಹರಿ ಹರ ಬ್ರಹ್ಮ ಅಷ್ಟದಿಕ್ಪಾಲಕರು ಸಮ್ಮಿಲತರಾಗಿ ಅಭ್ಯುಪಟಂ ಗೈದರು. ಪೃಥ್ವೀಜರು ವೇದ ಮಂತ್ರಗಳನ್ನು ಆಚರಿಸುತ್ತಿದ್ದರಯ್ಯ. ದಕ್ಷ ಪುತ್ರಿಯರು ಬಂದು ಬಹು ಸಡಗರದಿಂದ ಓಡಾಡುತ್ತಿದ್ದರಯ್ಯ. ಇಂತಿಪ್ಪ ಸಮಯದಲ್ಲಿ ಶಿವನಪ್ಪಣೆ ಇಲ್ಲದೆ ಪಾರ್ವತಿಯು ಸಂಜಯ ಯಜ್ಞ ಮಂಟಪಕ್ಕೆ ಕೈಲಾಸದಿಂದ ಇಳಿದು ಬಂದು ಬಿಟ್ಟರು. ಅಪಮಾನಿಯಳಾದ ಜಗಜ್ಜನನಿ ಓಂಕಾರಿಯು ನಾಶವಾಗುವ ರೀತಿಯನ್ನು ತೋರದಂತೆ ಉರಿಯುವ ಓಮಾತಿಲ್ ಹರಿ